ಆಲ್ಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರದಿಂದ ನೀರಾವರಿಗೆ ಆದ್ಯತೆ ನೀಡುವ ಜೊತೆಗೆ ಪ್ರವಾಸಿಗರ ಆಕರ್ಷಣೆಯಾಗುವಂತೆ ಬೋಟಿಂಗ್ ಸೇರಿದಂತೆ ಹಲವು ರೀತಿಯ ಅಭಿವೃದ್ಧಿ ಮಾಡಲಾಗಿದೆ ಎಂದು ಜವಳಿ, ಕಬ್ಬು ಅಭಿವೃದ್ಧಿ, ಸಕ್ಕರೆ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರಾದ ಶಿವಾನಂದ ಪಾಟೀಲ್ ಹೇಳಿದರು. ಆಲ್ಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಪರಿಸರದಲ್ಲಿ ಸಿಲ್ವರ್ ಲೇಕ್ನಲ್ಲಿ ಬೋಟಿಂಗ್ ಸೇವೆಗೆ ಚಾಲನೆ ನೀಡಿ ಮಾತನಾಡಿದರು. ರಾಕ್ ಗಾರ್ಡನ್, ಸೈನ್ಸ್ ಗಾರ್ಡನ್ ಸೇರಿದಂತೆ ಹಲವು ಉದ್ಯಾನವನಗಳು ಶೈಕ್ಷಣಿಕ, ಅಧ್ಯಯನ, ಪ್ರವಾಸಿ ಯೋಗ್ಯ ತಾಣಗಳಾಗಿ ಜನಮನ ಗೆದ್ದಿವೆ. ಇದಕ್ಕೆ ಇದೀಗ ಬೋಟಿಂಗ್ ಸೇವೆ ಮರು ಆರಂಭದ ಮೂಲಕ ಆಲ್ಮಟ್ಟಿ ಪ್ರವಾಸಿ ತಾಣದ ವೈಭವ ಹೆಚ್ಚಿಸಿದೆ ಎಂದರು. ರಾಜ್ಯದ ಮೈಸೂರು ಭಾಗದ ಕೆಆರ್ಎಸ್ ನಂತರದ ಉತ್ತರ ಕರ್ನಾಟಕದ ಪ್ರಮುಖ ಪ್ರೇಕ್ಷಣೀಯ ಪ್ರವಾಸಿ ತಾಣವಾದ ಆಲ್ಮಟ್ಟಿ ಸಿಲ್ವರ್ ಲೇಕ್ನಲ್ಲಿ ಆರಂಭಿಸಲಾದ ದೋಣಿ ವಿಹಾರಕ್ಕೆ ಚಾಲನೆ ನೀಡಲಾಗಿದೆ. ಜಲಾಶಯದ ಹಿನ್ನೀರಿನಲ್ಲಿ ಈಗಾಗಲೇ ಸರ್ಕಾರ ಪಕ್ಷಿಧಾಮ ಘೋಷಿಸಿದೆ. ಇದೀಗ ಜಲಸಂಪನ್ಮೂಲ ಇಲಾಖೆ, ಕೃಷ್ಣಾ ಭಾಗ್ಯ ಜಲ ನಿಗಮದ ವತಿಯಿಂದ ಆಲ್ಮಟ್ಟಿ ರಾಕ್ ಉದ್ಯಾನವನದಲ್ಲಿ ಸಿಲ್ವರ್ ಲೇಕ್ನಲ್ಲಿ ದೋಣಿ ವಿಹಾರಕ್ಕೆ ಚಾಲನೆ ನೀಡಲಾಗಿದೆ ಎಂದರು. ಒಂದು ಅತ್ಯಂತ ಪ್ರೇಕ್ಷಣಿಕ ಸ್ಥಳವಾಗಿ ಪರಿವರ್ತನೆ ಆಗ್ತಾ ಇದೆ. ಈಗಾಗಲೇ ಮೊನ್ನೆ HK ಪಾಟೀಲ್ರು ಕೂಡ ಬಂದು ಒಂದು ರೋಪ್ವೇ ಮಾಡ್ತೀನಿ ಅಂತಕ್ಕಂಥ ಮಾತು ಕೂಡ ಹೇಳಿದ್ದಾರೆ. ಕಾರಣಾಂತರಗಳಿಂದ ಈ ವಾಟರ್ ಬೋಟ್ಸು ಬಂದ್ ಮಾಡಿದ್ವಿ ನಾವು 2016ರಲ್ಲಿ ಘಟನೆ ಆಗಿತ್ತು. ಹಿನ್ನೆಲೆಯಲ್ಲಿ ಪುನಃ ಅದನ್ನು ಏನೇನು ಸೇಫ್ಟಿ ಮೆಜರ್ಸ್ಗಳನ್ನು ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಂಡು ಇದನ್ನು ಪುನಃ ಪ್ರಾರಂಭ ಮಾಡಿರಿ ಅಂತಕ್ಕಂಥ ಬೇಡಿಕೆ ಬಹಳ ಪ್ರವಾಸಿಗರದಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು SR ಪಾಟೀಲ್ ಸಾಹೇಬರು ಇದಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಬಸವರಾಜ್ ಸಿ ಅವರು ಕೂಡ ಪಾಪ ಮೊದಲಿನಿಂದ ಇಲ್ಲೇ ಕೆಲಸ ಮಾಡಿ ಅವರು ಇಲ್ಲಿ ರಾಕ್ ಗಾರ್ಡನ್ ಇದೆ, ಸೈನ್ಸ್ ಪಾರ್ಕ್ ಇದೆ, ರೋಪ್ವೇ ಬರ್ತಾ ಇದೆ, ವಾಟರ್ ಸ್ಪೋರ್ಟ್ಸ್ ಬರ್ತಾ ಇದೆ. ಇವೆಲ್ಲ ಬರೋದ್ರಿಂದ ಆಲ್ಮಟ್ಟಿ ಉತ್ತರ ಕರ್ನಾಟಕದ ಒಂದು ಪ್ರೇಕ್ಷಣಿಕ ಸ್ಥಳ ಆಗಿ ಪರಿವರ್ತನೆ ಆಗ್ತಕ್ಕಂಥ ಒಂದು ಎಲ್ಲ ಅವಕಾಶ ಇದೆ. ಮತ್ತು ಈಗಾಗಲೇ ತಾವು ನೋಡ್ತಾ ಇದ್ದೀವಿ, ನವಂಬರ್ನಿಂದ ಜನ ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮೇ, ಜೂನ್ವರೆಗೆ ಸಾಕಷ್ಟು ಜನರಿಗೆ ವೀಕ್ಷಣೆ ಮಾಡಲಿಕ್ಕೆ KRS ನಂತರ ಒಂದು ಪ್ರೇಕ್ಷಣಿಕ ಸ್ಥಳ ಅಂದರೆ ಇವತ್ತು ಆಲ್ಮಟ್ಟಿ. ಆ ಹಿನ್ನೆಲೆಯಲ್ಲಿ ಸರ್ಕಾರ ಒತ್ತು ಕೊಟ್ಟು ಇದನ್ನು, ಮತ್ತು ಸೈನ್ಸ್ ಗಾರ್ಡನ್ನು ಇದೆ ಇಲ್ಲಿ, ಇವೆಲ್ಲಕ್ಕೂ ಒತ್ತು ಕೊಟ್ಟು ಮಕ್ಕಳಿಗೆ ಒಂದು ಪ್ರವಾಸಿ ತಾಣದ ಜೊತೆ ಶೈಕ್ಷಣಿಕ ಅಧ್ಯಯನ ಕೂಡ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಕೆಲಸ ನಾವು ಮಾಡಿದ್ದೀವಿ. ಜೊತೆಗಿಲ್ಲಿ ಒಂದು ಉತ್ತರ ಕರ್ನಾಟಕದಲ್ಲಿ ಫಿಶರೀಸ್ ಕಾಲೇಜ್ ಮಾಡಬೇಕಂತಕ್ಕಂಥ ಬೇಡಿಕೆ ಕೂಡ ನಾವು ಇಟ್ಟಿದ್ದೀವಿ. ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಆಗಿದೆ. ನಾವು ಸಣ್ಣವರಿದ್ದಾಗ ಬರ್ತಿದ್ದೀವಿ ಆಟ ಆಡೋಕ್ಕೆ ಇಲ್ಲಿ ಆಲ್ಮಟ್ಟಿ ಗಾರ್ಡನ್ಗೆ ಅಂತೇಳಿ. ಬೋಟಿಂಗ್ ಅಂದ್ರೆ ಅಷ್ಟು ಇಷ್ಟಪಟ್ಟು ಹೋಗ್ತಿದ್ವಿ. ನಾವು 18 ವರ್ಷ ಆಗಿತ್ತು, 16 ವರ್ಷ ಆಗಿದ್ವಿ. ಇಲ್ಲಿ ಸ್ಟಾರ್ಟ್ ಆಗಿರಲಿಲ್ಲ. ಓನ್ಲಿ ಬರೀ ಇಲ್ಲಿ ಟೂರಿಸ್ಟ್ ಪ್ಲೇಸ್ ಅಂತೇಳಿ ಸಣ್ಣ ಮಕ್ಕಳಿಗೆ ಟ್ರಿಪ್ಪಿಗೆ ಅಂತ ಕರ್ಕೊಂಡು ಹೋಗಕ್ಕೆ ಬರ್ತಿದ್ರು. ಬಟ್ ಇವಾಗೂ ಬರ್ತಾರಂತ ಅನ್ಕೊಂಡು ಇನ್ನೂ ಜಾಸ್ತಿ ಆಗ್ತಿದೆ ಅಂತ ಆಲ್ಮಟ್ಟಿ ಗಾರ್ಡನ್. ಈಗ ಭಾಳ ಚಲೋ ಆಗ್ತದೆ, ಎಲ್ಲರೂ ಇಷ್ಟಪಟ್ಟು ಬರ್ತಾರೆ. ಭಾಳ ಚಲೋ ಆಯ್ತು. ಟೂರಿಸ್ಟ್ ಮೇನ್ಲಿ ಟೂರಿಸ್ಟಿಗೆ ಅಂತ ಹೇಳಿ ಭಾಳ ಅಟ್ರಾಕ್ಷನ್ ಆಗುತ್ತೆ. ಅಂದರೆ ಈಗ ಹೊಸವೆಲ್ಲ ಬೋಟಿಂಗ್ಸ್ ಎಲ್ಲ ತರಿಸಿದ್ದಾರೆ. ನಮಗೂ ಹೋಗ್ಬೇಕು ಅನ್ನೋದು ಖುಷಿ ಕಾಯಕತ್ತೀವಿ ಹೋಗ್ಬೇಕಂತ. ನಿಮ್ಮ ಹೆಸರು? ನನ್ನ ಹೆಸರು ಸುಷ್ಮಾ ಗುಂಡನಪಾಳ್ಯ. ಪ್ರವಾಸಿಗರು ಅಫ್ಕೋರ್ಸ್ ಅದು ಟೂರಿಸಮ್ ಹೆಚ್ಚು ಮಾಡೋಕೆ ಪ್ಲಾನ್ ಮಾಡಿದ್ದು ಅಫ್ಕೋರ್ಸ್ ಹೆಚ್ಚಾಗುತ್ತೆ. ಯಾಕಂದ್ರೆ ಇಲ್ಲಿ ಆಲ್ಮಟ್ಟಿ ಒಳಗೆ ಸ್ಪೆಸಿಫಿಕಲಿ ಬೋಟಿಂಗ್ ಸ್ವಲ್ಪ ಜಾಸ್ತಿ ಬರ್ತಿತ್ತು. ಬಂದಾದ ಕೂಡಲೇ ಪ್ರವಾಸಿಗರು ಕಡಿಮೆ ಆಗಿದ್ರು. ಇಲ್ಲಿ ರಾಕ್ ಗಾರ್ಡನಿಗೆ ಅಷ್ಟೇ ನೋಡೋಕೆ ಬರ್ಬೇಕು ಅನ್ನೋದಿತ್ತಲ್ಲ. ಈಗ ಸಿಲ್ವರ್ ಲೇಕ್ ಗಾರ್ಡನ್ದಾಗ ನಾವು ಬೋಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಅಫ್ಕೋರ್ಸ್ ಸ್ಟಾರ್ಟ್ ಆಗ್ತೈತೆ ಅಂತ ನಾವು ಅನ್ಕೊಂತೀವಿ. ನನ್ನ ಹೆಸರು ಮೇಘಾ ನಗವಾಡಿ. ಇಲ್ಲ, ಇದ್ರ ಟೆಂಡರ್ ತೊಗೊಂಡಿದ್ದ. ಹಾಂ ಸರ್. ನೋಡ್ರಿ ಸರ್, ಈ ಕಡೆ ನೋಡ್ರಿ ಸರ್. ಸರ್, ಈ ಕಡೆ ಸರ್. ಸರ್, ಈ ಕಡೆ ಗುರುಗಳ ಏನು ಸರಿ? ಸರ ಇದು ಭಾರಿ ಐತಿ ಸರ, ಇದು ಚಲೋ ಐತ್ರಿ.
ಅದು ಒಟ್ಟು ಇದು ವಜ್ಜ ಭಾಳ ಬರಾಕತ್ತ ಸರ್ ಅದು ಸರ ಸರ್ ಹಿಡ್ದಾಗ ಬರಾಕತ್ರಿ ಸರ್ ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.